ವಕ್ಫ್ ವಿರುದ್ಧ ಬಿಜೆಪಿ ನಾಯಕರು ಅಂದ್ರೆ ರೆಬಲ್ ನಾಯಕರು ಈಗ ಸಮರವನ್ನ ಸಾರ್ತಾ ಇದ್ದಾರೆ. ಬೀದರ್ನಿಂದ ಬೆಳಗಾವಿಯ ತನಕ ಪಾದಯಾತ್ರೆ ಈಗ ಆರಂಭಗೊಂಡಿದೆ. ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಈಗ ಯತ್ನಾಳ್ ಹಾಗೆ ಉಳಿದ ಒಂದಿಷ್ಟು ರೆಬಲ್ ನಾಯಕರು ಕೂಡ ಯತ್ನಾಳ್ಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಪಾದಯಾತ್ರೆ ಆರಂಭಕ್ಕೂ ಮುನ್ನ ಟೆಂಪಲ್ ರನ್ ಕೂಡ ನಡೆಸಲಾಗಿದೆ. ಬಿಜೆಪಿ ವರ್ಸಸ್ ಬಿಜೆಪಿ ಆದ ವಕ್ಫ್ ವಿರೋಧಿ ಹೋರಾಟ ಇದು. ಬ್ಯಾನರ್ನಲ್ಲಿ ಬಿಜೆಪಿ ನಾಯಕರ ಫೋಟೋಗೆ ಈಗ ಕಿಡಿಕಾರಲಾಗ್ತಾ ಇದೆ. ಕೇಂದ್ರ ನಾಯಕರ ಫೋಟೋ ಬಳಸಿದ್ದಕ್ಕೆ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಕೇಂದ್ರದ ನಾಯಕರು ಜೆ.ಪಿ. ನಡ್ಡಾ, ಅಮಿತ್ ಶಾ, ನರೇಂದ್ರ ಮೋದಿ ಇವರ ಫೋಟೋ ಇದೆ. ಆದ್ರೆ ರಾಜ್ಯ ನಾಯಕರು ಇಲ್ಲ. ರಾಜ್ಯದ ನಾಯಕರು ಒಗ್ಗೂಡ್ಕೊಂಡು ಈ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿಯಾಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ವಿರೋಧ ಪಕ್ಷದವರು. ಆದ್ರೆ ಬಿ.ವೈ. ವಿಜೇಂದ್ರ ಅವರು ಹೇಳ್ತಾ ಇರುವಂತದ್ದು ನಾವೆಲ್ಲ ಒಗ್ಗೂಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ರು. ಆದ್ರೆ ರೆಬಲ್ ನಾಯಕರು ಈಗ ಅವರೇ ಒಂದು ಜನಜಾಗೃತಿಯಾಗಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತೀವಿ, ನಾವು ಸಪರೇಟ್ ಆಗಿ ಹೋಗ್ತೀವಿ ಅಂತ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಮುಂದಾಳತ್ವದಲ್ಲಿ ಸಚಿವ ಜಾರಕಿಹೊಳಿ ಇರ್ಬೋದು, ಮಾಜಿ ಸಚಿವ ಜಾರಕಿಹೊಳಿ ಜೊತೆಗೆ ಅರವಿಂದ್ ಲಿಂಬಾವಳಿ, ಜೆ.ಎಂ. ಸಿದ್ದೇಶ್ವರ್ ಅವರು ಹಾಗೆ ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ತಂಡ ಧರ್ಮಾಪುರ ಗ್ರಾಮಕ್ಕೆ ಬಂದಿತ್ತು. ಇಲ್ಲಿನ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಯತ್ನಾಳ್ ಬಂದಿದ್ದಾರೆ, ಒಳ್ಳೇದಿದೆ, ಸ್ವಾಗತ ಇದೆ, ಅದರ ಕ್ಷೇತ್ರ ಶಾಸಕರಿಗೆ ಗಮನಕ್ಕೆ ತರಬೇಕಾಗಿತ್ತು ಅಂತೇಳಿ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಟೋಟಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಿಂದ ಬಿಜೆಪಿ ಯಾರಿಗೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಏನ್ರಿ ಏನಾಗಿದೆ ಸರ್? ಇಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರ ನಮ್ಮ ಶಾಸಕರಿಗೆ ಆಹ್ವಾನ ಮಾಡಬೇಕಾಗಿತ್ತು. ಆಹ್ವಾನ ಮಾಡಿದ್ರೆ ಇವ್ರದ್ದು ಪ್ರತಿಭಟನೆ ಏನಂದ್ರೆ ಅದು ಸಕ್ಸಸ್ ಆಗುತ್ತಿತ್ತು. ಈ ಶಾಸಕರಿಗೆ ಹೇಳಿಲ್ಲ ಅಂದ್ರೆ ನಮ್ಮ ಕಾರ್ಯಕರ್ತರು ಯಾರು ಬಂದಿಲ್ಲ. ಇಲ್ಲಿ ಸಮಸ್ಯೆ ಕೇಳಕ್ ಅವ್ರು ಬಂದಾರ, ಶಾಸಕರು ಗೊತ್ತಾಗ ಬರ್ಬೇಕಲ್ಲ. ಇಲ್ಲ, ಶಾಸಕರಿಗೆ ಗೊತ್ತಿಲ್ಲ. ಅವರು ಶಾಸಕರಿಗೆ ಹೇಳ್ಬೇಕಲ್ಲ. ನಾವು ಅವ್ರು ಹೇಳಿದ್ರೆ ನಾವೆಲ್ಲ ಇಲ್ಲಿ ಎಲ್ಲ ಪಬ್ಲಿಕ್ಕಿಗೆ 10-12 ಊರುಗಳು ಹೇಳ್ತೇವೆ. ಬಿಜಾಪುರದ ಪ್ರತಿಭಟನೆ ಇದ್ದಾಗ ನಮ್ಗೆ ಹೇಳ್ತಾರೆ ಅವರು. ನಮ್ಮ ಬೀದರ್ದಾಗ ಬಂದ ನಮ್ಗೆ ಹೇಳ್ಬೇಕಲ್ಲ ಅವ್ರು. ಇವ್ರ ಶುಗರ್ ಫ್ಯಾಕ್ಟ್ರಿ ಅನ್ನೋ ಬಂದಿದೆಯಲ್ಲ, ಇವ್ರದ್ದು ಯಾಕೆ ಬಂದಾಗ ಅದು ಶುಗರ್ ಫ್ಯಾಕ್ಟ್ರಿ ಅದಕ್ಕೆ ಕೇಳ್ರಿ ನೀವು. ಶುಗರ್ ಫ್ಯಾಕ್ಟ್ರಿದು ಏನದ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಕಡೆಯಿಂದ ಇವತ್ತು ನಾವು ರೈತರ ಕಡೆಯಿಂದ ದಿನನಿತ್ಯ ಏನದಂದ್ರೆ ಹೋರಾಟ ಮಾಡ್ತಾ ಇದ್ದೇವೆ ನಾವು. ಇವ್ರು ಶುಗರ್ ಫ್ಯಾಕ್ಟ್ರಿ ಕಡೆ ಬಾ ಅಂತೇಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿದು ಏನದ ಅಂತಂದ್ರೆ ಮನೆ ಅಂದ್ರೆ ಧರಣಿ ಮಾಡ್ತೀವಿ. ಈ ರಹೀಮ್ ಖಾನ್ ಮನೆ ಧರಣಿ ಮಾಡ್ತೇವೆ. ಇವರೆಲ್ಲ ಒಳಗಿನೊಳಗೆ ಏನೇ ಚಮಚಗಿರಿ ಮಾಡ್ತಾರೆ ಅಂತ ಗಮನಕ್ಕೆ ಟೋಟಲಿ ತಂದಿಲ್ಲ. ಮಂಡಲ ಅಧ್ಯಕ್ಷಗೆ 4 ಜನ MLA ಇದ್ದಾರಲ್ಲ, ಒಬ್ರು ಆರ್ಗನೈಸೇಷನ್ ಟೋಟಲ್ ಜಿಲ್ಲಾ ಬಾಡಿ ಆಗಲಿ ಯಾರಿಗೂ ಗೊತ್ತಿಲ್ಲ ಇವ್ರು ಬರೋದು. ರಾಜ್ಯದ ನೋಡ್ರಿ, ಜಿಲ್ಲಾ ಬ್ಯಾನರ್ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಇವ್ರು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ. ಇಲ್ಲಿ ಕ್ರಮ ತಗೋಬೇಕು ಇವ್ರು ಬೇಗ. ಎಲ್ಲರೂ ಸೇರಿ ಒಂದಾಗ ಹೋರಾಟ ಮಾಡಿದ್ರೆ ನೀವು ಹೋರಾಟ ಕಲ್ತ ಎಲೆಕ್ಷನ್ ಮಾಡ್ತಾರೆ. ಟಿಪಿ ಕಾರ್ಯಕರ್ತರು ಮೌನ ಮಾಡೋ ಕಡೆಯಿಂದ ಇವ್ರು ನಾಟಕ ಮಾಡತ್ತಾರೆ. ಇವರೆಲ್ಲ ಮುಂದೆ ಬರೋ ದಿನಗಳ ಟಿಪಿ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇದೆ. ಇವರೆಲ್ಲ ಮಾಡಿ ಹೋಗ್ತಾರೆ. ನಮ್ಮ ಕಾರ್ಯಕರ್ತರ ಗೊಂದಲ ಬರ್ತದ. ಯಾವ ಟಿಕೆಟ್ ತಗೋಬೇಕು, ಯಾವ ನಿಂದಿರ್ಬೇಕಂತ ನಮ್ಮ ಕಾರ್ಯಕರ್ತರ ಗೊಂದಲ ಇದೆ. ಇವ್ರೇನಂದ್ರೆ ರಾಜಕೀಯದ ನೋಡ್ರಿ, ಬೀದರ್ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಹಳರ, ಲೀಡರ್ಶಿಪ್ ಬಹಳರ. ಇವ್ರು 4 ಮಂದಿಲಿಂದ ಬಿಜೆಪಿ ಏನಾಗಲ್ಲ, ಹೋಗಲ್ಲ ಇದು. ಸೊ ಇದು ಏನು ಆರಂಭದಲ್ಲೇ ಈಗಾಗಲೇ ಯತ್ನಾಳ್ ಅವರ ಒಂದು ಹೋರಾಟದ ಆರಂಭ ದಿನ, ಮೊದಲನೇ ದಿನವೇ ಎಲ್ಲೋ ಒಂದ್ ಕಡೆ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಯತ್ನಾಳ್ ಅವರ ಹೋರಾಟಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಕ್ಷೇತ್ರ ಶಾಸಕರಿಗೆ ಮಾಹಿತಿ ಇಲ್ಲ, ಜಿಲ್ಲಾ ಅಧ್ಯಕ್ಷರಿಗೆ ಕೂಡ ಮಾಹಿತಿ ಇಲ್ಲ. ಜಿಲ್ಲೆಯಲ್ಲಿ 4 ಜನ ಶಾಸಕರಿದ್ದಾರೆ, ಯಾರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ಲಕ್ಕ ಟೋಟಲಿ ಸೂಚನೆ ಕೊಟ್ಟಿಲ್ಲ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತೇಳಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ವಕ್ಫ್ ವಿರುದ್ಧ ಬಿಜೆಪಿ ನಾಯಕರು ಅಂದ್ರೆ ರೆಬಲ್ ನಾಯಕರು ಈಗ ಸಮರವನ್ನ ಸಾರ್ತಾ ಇದ್ದಾರೆ. ಬೀದರ್ನಿಂದ ಬೆಳಗಾವಿಯ ತನಕ ಪಾದಯಾತ್ರೆ ಈಗ ಆರಂಭಗೊಂಡಿದೆ. ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಈಗ ಯತ್ನಾಳ್ ಹಾಗೆ ಉಳಿದ ಒಂದಿಷ್ಟು ರೆಬಲ್ ನಾಯಕರು ಕೂಡ ಯತ್ನಾಳ್ಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಪಾದಯಾತ್ರೆ ಆರಂಭಕ್ಕೂ ಮುನ್ನ ಟೆಂಪಲ್ ರನ್ ಕೂಡ ನಡೆಸಲಾಗಿದೆ. ಬಿಜೆಪಿ ವರ್ಸಸ್ ಬಿಜೆಪಿ ಆದ ವಕ್ಫ್ ವಿರೋಧಿ ಹೋರಾಟ ಇದು. ಬ್ಯಾನರ್ನಲ್ಲಿ ಬಿಜೆಪಿ ನಾಯಕರ ಫೋಟೋಗೆ ಈಗ ಕಿಡಿಕಾರಲಾಗ್ತಾ ಇದೆ. ಕೇಂದ್ರ ನಾಯಕರ ಫೋಟೋ ಬಳಸಿದ್ದಕ್ಕೆ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಕೇಂದ್ರದ ನಾಯಕರು ಜೆ.ಪಿ. ನಡ್ಡಾ, ಅಮಿತ್ ಶಾ, ನರೇಂದ್ರ ಮೋದಿ ಇವರ ಫೋಟೋ ಇದೆ. ಆದ್ರೆ ರಾಜ್ಯ ನಾಯಕರು ಇಲ್ಲ. ರಾಜ್ಯದ ನಾಯಕರು ಒಗ್ಗೂಡ್ಕೊಂಡು ಈ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿಯಾಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ವಿರೋಧ ಪಕ್ಷದವರು. ಆದ್ರೆ ಬಿ.ವೈ. ವಿಜೇಂದ್ರ ಅವರು ಹೇಳ್ತಾ ಇರುವಂತದ್ದು ನಾವೆಲ್ಲ ಒಗ್ಗೂಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ರು. ಆದ್ರೆ ರೆಬಲ್ ನಾಯಕರು ಈಗ ಅವರೇ ಒಂದು ಜನಜಾಗೃತಿಯಾಗಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತೀವಿ, ನಾವು ಸಪರೇಟ್ ಆಗಿ ಹೋಗ್ತೀವಿ ಅಂತ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಮುಂದಾಳತ್ವದಲ್ಲಿ ಸಚಿವ ಜಾರಕಿಹೊಳಿ ಇರ್ಬೋದು, ಮಾಜಿ ಸಚಿವ ಜಾರಕಿಹೊಳಿ ಜೊತೆಗೆ ಅರವಿಂದ್ ಲಿಂಬಾವಳಿ, ಜೆ.ಎಂ. ಸಿದ್ದೇಶ್ವರ್ ಅವರು ಹಾಗೆ ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ.
ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ತಂಡ ಏನ್ ಧರ್ಮಪುರ ಗ್ರಾಮಕ್ಕೆ ಬಂದಿತ್ತು. ಇಲ್ಲಿನ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಯತ್ನಾಳ್ ಬಂದಿದ್ದಾರೆ, ಒಳ್ಳೇದಿದೆ, ಸ್ವಾಗತ ಇದೆ, ಅದರ ಕ್ಷೇತ್ರ ಶಾಸಕರಿಗೆ ಗಮನಕ್ಕೆ ತರಬೇಕಾಗಿತ್ತು ಅಂತೇಳಿ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಟೋಟಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಿಂದ ಬಿಜೆಪಿ ಯಾರಿಗೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಏನ್ರಿ ಏನಾಗಿದೆ ಸರ್? ಇಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರ ನಮ್ಮ ಶಾಸಕರಿಗೆ ಆಹ್ವಾನ ಮಾಡಬೇಕಾಗಿತ್ತು. ಆಹ್ವಾನ ಮಾಡಿದ್ರೆ ಇವ್ರದ್ದು ಪ್ರತಿಭಟನೆ ಏನಂದ್ರೆ ಅದು ಸಕ್ಸಸ್ ಆಗುತ್ತಿತ್ತು. ಈ ಶಾಸಕರಿಗೆ ಹೇಳಿಲ್ಲ ಅಂದ್ರೆ ನಮ್ಮ ಕಾರ್ಯಕರ್ತರು ಯಾರು ಬಂದಿಲ್ಲ ಇಲ್ಲಿ. ಸಮಸ್ಯೆ ಕೇಳಕ್ ಅವ್ರು ಬಂದಾರ, ಶಾಸಕರು ಗೊತ್ತಾಗ ಬರ್ಬೇಕಲ್ಲ. ಇಲ್ಲ, ಶಾಸಕರಿಗೆ ಗೊತ್ತಿಲ್ಲ ಅವರು. ಶಾಸಕರಿಗೆ ಹೇಳ್ಬೇಕಲ್ಲ. ಅವ್ರು ಹೇಳಿದ್ರೆ ನಾವೆಲ್ಲ ಇಲ್ಲಿ ಎಲ್ಲ ಪಬ್ಲಿಕ್ಕಿಗೆ 10-12 ಊರುಗಳು ಹೇಳ್ತೇವೆ. ಬಿಜಾಪುರದ ಪ್ರತಿಭಟನೆ ಇದ್ದಾಗ ನಮ್ಗೆ ಹೇಳ್ತಾರೆ ಅವರು. ನಮ್ಮ ಬೀದರ್ದಾಗ ಬಂದ ನಮ್ಗೆ ಹೇಳ್ಬೇಕಲ್ಲ ಅವ್ರು. ಇವ್ರ ಶುಗರ್ ಫ್ಯಾಕ್ಟ್ರಿ ಅನ್ನೋ ಬಂದಿದೆಯಲ್ಲ, ಇವ್ರದ್ದು ಯಾಕೆ ಬಂದಾಗ ಅದು ಶುಗರ್ ಫ್ಯಾಕ್ಟ್ರಿ ಅದಕ್ಕೆ ಕೇಳ್ರಿ ನೀವು. ಶುಗರ್ ಫ್ಯಾಕ್ಟ್ರಿದು ಏನದ ಅಂದ್ರೆ, ಶುಗರ್ ಫ್ಯಾಕ್ಟ್ರಿ ಕಡೆಯಿಂದ ನಾವು ಇವತ್ತು ನಾವು ರೈತರ ಕಡೆಯಿಂದ ದಿನನಿತ್ಯ ಏನದಂದ್ರೆ ಹೋರಾಟ ಮಾಡ್ತಾ ಇದ್ದೇವೆ ನಾವು. ಇವ್ರು ಶುಗರ್ ಫ್ಯಾಕ್ಟ್ರಿ ಕಡೆ ಬಾ ಅಂತೇಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನದ ಅಂತಂದ್ರೆ ಮನೆ ಅಂದ್ರೆ ಧರಣಿ ಮಾಡ್ತೀವಿ. ಈ ರಹೀಮ್ ಖಾನ್ ಮನೆ ಧರಣಿ ಮಾಡ್ತೇವೆ. ಇವರೆಲ್ಲ ಒಳಗಿನೊಳಗೆ ಏನೇ ಚಮಚಗಿರಿ ಮಾಡ್ತಾರೆ ಅಂತ ಟೋಟಲಿ ಗಮನಕ್ಕೆ ತಂದಿಲ್ಲ. ಗಮನಕ್ಕೆ ಟೋಟಲಿ ತಂದಿಲ್ಲ. ಮಂಡಲ ಅಧ್ಯಕ್ಷರಿಗೆ ನಾಲ್ಕು ಜನ MLA ಇದ್ದಾರಲ್ಲ, ಒಬ್ರು ಆರ್ಗನೈಟಿ ಬೇಸಿಲ್ಲ. ಟೋಟಲ್ ಜಿಲ್ಲಾ ಬಾಡಿ ಆಗ್ಲಿ ಯಾರಿಗೂ ಗೊತ್ತಿಲ್ಲ ಇವ್ರು ಬರೋದು. ರಾಜ್ಯದ ನೋಡ್ರಿ, ಜಿಲ್ಲಾ ಬ್ಯಾನರ್ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಇವ್ರು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ. ಇದು ಕ್ರಮ ತಗೋಬೇಕು ಇವ್ರು ಬೇಗ. ಎಲ್ಲರೂ ಸೇರಿ ಒಂದಾಗ ಹೋರಾಟ ಮಾಡ್ತಾರೆ. ನೀವು ಹೋರಾಟ ಕಲ್ತ ಎಲೆಕ್ಷನ್ ಮಾಡ್ತಾರೆ. ಟಿಪಿ ಕಾರ್ಯಕರ್ತರು ಮೌನ ಮಾಡೋ ಕಡೆಯಿಂದ ಇವ್ರು ನಾಟಕ ಮಾಡತ್ತಾರೆ ಇವರೆಲ್ಲ. ಮುಂದೆ ಬರೋ ದಿನಗಳ ಟಿಪಿ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇದೆ. ಇವರೆಲ್ಲ ಮಾಡಿ ಹೋಗ್ತಾರೆ. ನಮ್ಮ ಕಾರ್ಯಕರ್ತರ ಗೊಂದಲ ಬರ್ತದ. ಯಾವ ಟಿಕೆಟ್ ತಗೋಬೇಕು, ಯಾವ ನಿಂದಿರ್ಬೇಕಂತ ನಮ್ಮ ಕಾರ್ಯಕರ್ತರ ಗೊಂದಲ ಇದೆ. ಇವ್ರೇನಂದ್ರೆ ರಾಜಕೀಯದ ನೋಡ್ರಿ, ಬೀದರ್ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಹಳರ, ಲೀಡರ್ಶಿಪ್ ಬಹಳರ. ಇವ್ರು 4 ಮಂದಿಲಿಂದ ಬಿಜೆಪಿ ಏನಾಗಲ್ಲ, ಹೋಗಲ್ಲ ಇದು. ಸೊ ಇದು ಏನು ಆರಂಭದಲ್ಲೇ ಈಗಾಗಲೇ ಯತ್ನಾಳ್ ಅವರ ಒಂದು ಹೋರಾಟದ ಆರಂಭ ದಿನ, ಮೊದಲನೇ ದಿನವೇ ಎಲ್ಲೋ ಒಂದ್ ಕಡೆ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಯತ್ನಾಳ್ ಅವರ ಹೋರಾಟಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಕ್ಷೇತ್ರ ಶಾಸಕರಿಗೆ ಮಾಹಿತಿ ಇಲ್ಲ, ಜಿಲ್ಲಾ ಅಧ್ಯಕ್ಷರು ಕೂಡ ಮಾಹಿತಿ ಇಲ್ಲ. ಜಿಲ್ಲೆಯಲ್ಲಿ 4 ಜನ ಶಾಸಕರಿದ್ದಾರೆ, ಯಾರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ಲಕ್ಕ ಟೋಟಲಿ ಸೂಚನೆ ಕೊಟ್ಟಿಲ್ಲ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತೇಳಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ವಕ್ಫ್ ವಿರುದ್ಧ ಬಿಜೆಪಿ ನಾಯಕರು ಅಂದ್ರೆ ರೆಬಲ್ ನಾಯಕರು ಈಗ ಸಮರವನ್ನ ಸಾರ್ತಾ ಇದ್ದಾರೆ. ಬೀದರ್ನಿಂದ ಬೆಳಗಾವಿಯ ತನಕ ಪಾದಯಾತ್ರೆ ಈಗ ಆರಂಭಗೊಂಡಿದೆ. ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಈಗ ಯತ್ನಾಳ್ ಹಾಗೆ ಉಳಿದ ಒಂದಿಷ್ಟು ರೆಬಲ್ ನಾಯಕರು ಕೂಡ ಯತ್ನಾಳ್ಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಪಾದಯಾತ್ರೆ ಆರಂಭಕ್ಕೂ ಮುನ್ನ ಟೆಂಪಲ್ ರನ್ ಕೂಡ ನಡೆಸಲಾಗಿದೆ. ಬಿಜೆಪಿ ವರ್ಸಸ್ ಬಿಜೆಪಿ ಆದ ವಕ್ಫ್ ವಿರೋಧಿ ಹೋರಾಟ ಇದು. ಬ್ಯಾನರ್ನಲ್ಲಿ ಬಿಜೆಪಿ ನಾಯಕರ ಫೋಟೋಗೆ ಈಗ ಕಿಡಿಕಾರಲಾಗ್ತಾ ಇದೆ. ಕೇಂದ್ರ ನಾಯಕರ ಫೋಟೋ ಬಳಸಿದ್ದಕ್ಕೆ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಕೇಂದ್ರದ ನಾಯಕರು JP ನಡ್ಡಾ, ಅಮಿತ್ ಶಾ, ನರೇಂದ್ರ ಮೋದಿ ಇವರ ಫೋಟೋ ಇದೆ. ಆದ್ರೆ ರಾಜ್ಯ ನಾಯಕರು ಇಲ್ಲ. ರಾಜ್ಯದ ನಾಯಕರು ಒಗ್ಗೂಡ್ಕೊಂಡು ಈ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿ ಆಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ವಿರೋಧ ಪಕ್ಷದವರು. ಆದ್ರೆ BY ವಿಜೇಂದ್ರ ಅವರು ಹೇಳ್ತಾ ಇರುವಂತದ್ದು ನಾವೆಲ್ಲ ಒಗ್ಗೂಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ರು. ಆದ್ರೆ ರೆಬಲ್ ನಾಯಕರು ಈಗ ಅವರೇ ಒಂದು ಜನಜಾಗೃತಿಯಾಗಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತೀವಿ, ನಾವು ಸಪರೇಟ್ ಆಗಿ ಹೋಗ್ತೀವಿ ಅಂತ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಮುಂದಾಳತ್ವದಲ್ಲಿ ಸಚಿವ ಜಾರಕಿಹೊಳಿ ಇರ್ಬೋದು, ಮಾಜಿ ಸಚಿವ ಜಾರಕಿಹೊಳಿ ಜೊತೆಗೆ ಅರವಿಂದ್ ಲಿಂಬಾವಳಿ, JM ಸಿದ್ದೇಶ್ವರ್ ಅವರು ಹಾಗೆ ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ತಂಡ ಏನ್ ಧರ್ಮಪುರ ಗ್ರಾಮಕ್ಕೆ ಬಂದಿತ್ತು. ಇಲ್ಲಿನ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಯತ್ನಾಳ್ ಬಂದಿದ್ದಾರೆ, ಒಳ್ಳೇದಿದೆ, ಸ್ವಾಗತ ಇದೆ, ಅದರ ಕ್ಷೇತ್ರ ಶಾಸಕರಿಗೆ ಗಮನಕ್ಕೆ ತರಬೇಕಾಗಿತ್ತು ಅಂತೇಳಿ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಟೋಟಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಿಂದ ಬಿಜೆಪಿ ಯಾರಿಗೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಏನ್ರಿ ಏನಾಗಿದೆ ಸರ್? ಇಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರ ನಮ್ಮ ಶಾಸಕರಿಗೆ ಆಹ್ವಾನ ಮಾಡಬೇಕಾಗಿತ್ತು. ಆಹ್ವಾನ ಮಾಡಿದ್ರೆ ಇವ್ರದ್ದು ಪ್ರತಿಭಟನೆ ಏನಂದ್ರೆ ಅದು ಸಕ್ಸಸ್ ಆಗುತ್ತಿತ್ತು. ಈ ಶಾಸಕರಿಗೆ ಹೇಳಿಲ್ಲ ಅಂದ್ರೆ ನಮ್ಮ ಕಾರ್ಯಕರ್ತರು ಯಾರು ಬಂದಿಲ್ಲ ಇಲ್ಲಿ. ಸಮಸ್ಯೆ ಕೇಳಕ್ ಅವ್ರು ಬಂದಾರ, ಶಾಸಕರು ಗೊತ್ತಾಗ ಬರ್ಬೇಕಲ್ಲ. ಇಲ್ಲ, ಶಾಸಕರಿಗೆ ಗೊತ್ತಿಲ್ಲ ಅವರು. ಶಾಸಕರಿಗೆ ಹೇಳ್ಬೇಕಲ್ಲ. ಅವ್ರು ಹೇಳಿದ್ರೆ ನಾವೆಲ್ಲ ಇಲ್ಲಿ ಎಲ್ಲ ಪಬ್ಲಿಕ್ಕಿಗೆ 10-12 ಊರುಗಳು ಹೇಳ್ತೇವೆ. ಬಿಜಾಪುರದ ಪ್ರತಿಭಟನೆ ಇದ್ದಾಗ ನಮ್ಗೆ ಹೇಳ್ತಾರೆ ಅವರು. ನಮ್ಮ ಬೀದರ್ದಾಗ ಬಂದ ನಮ್ಗೆ ಹೇಳ್ಬೇಕಲ್ಲ ಅವ್ರು. ಇವ್ರ ಶುಗರ್ ಫ್ಯಾಕ್ಟ್ರಿ ಅನ್ನೋ ಬಂದಿದೆಯಲ್ಲ, ಇವ್ರದ್ದು ಯಾಕೆ ಬಂದಾಗ ಅದು ಶುಗರ್ ಫ್ಯಾಕ್ಟ್ರಿ ಅದಕ್ಕೆ ಕೇಳ್ರಿ ನೀವು. ಶುಗರ್ ಫ್ಯಾಕ್ಟ್ರಿದು ಏನದ ಅಂದ್ರೆ, ಶುಗರ್ ಫ್ಯಾಕ್ಟ್ರಿ ಕಡೆಯಿಂದ ನಾವು ಇವತ್ತು ನಾವು ರೈತರ ಕಡೆಯಿಂದ ದಿನನಿತ್ಯ ಏನದ ಹೋರಾಟ ಮಾಡ್ತಾ ಇದ್ದೇವೆ ನಾವು. ಇವ್ರು ಶುಗರ್ ಫ್ಯಾಕ್ಟ್ರಿ ಕಡೆ ಬಾ ಅಂತೇಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನದ ಅಂತಂದ್ರೆ ಮನೆ ಅಂದ್ರೆ ಧರಣಿ ಮಾಡ್ತೀವಿ. ಈ ರಹೀಮ್ ಖಾನ್ ಮನೆ ಧರಣಿ ಮಾಡ್ತೇವೆ. ಇವರೆಲ್ಲ ಒಳಗಿನೊಳಗೆ ಏನೇ ಚಮಚಗಿರಿ ಮಾಡ್ತಾರೆ ಅಂತ ಟೋಟಲಿ ಗಮನಕ್ಕೆ ತಂದಿಲ್ಲ. ಗಮನಕ್ಕೆ ಟೋಟಲಿ ತಂದಿಲ್ಲ. ಮಂಡಲ ಅಧ್ಯಕ್ಷರಿಗೆ 4 ಜನ MLA ಇದ್ದಾರಲ್ಲ, ಒಬ್ರು ಆರ್ಗನೈಟಿ ಬೇಸಿಲ್ಲ. ಟೋಟಲ್ ಜಿಲ್ಲಾ ಬಾಡಿ ಆಗ್ಲಿ ಯಾರಿಗೂ ಗೊತ್ತಿಲ್ಲ ಇವ್ರು ಬರೋದು. ರಾಜ್ಯದ ನೋಡ್ರಿ,
ಬ್ಯಾನರ್ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಇವ್ರು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ. ಹಾ, ಇಲ್ಲಿ ಕ್ರಮ ತಗೋಬೇಕು ಇವ್ರು ಬೇಗ. ಎಲ್ಲರೂ ಸೇರಿ ಒಂದಾಗ ಹೋರಾಟ ಮಾಡಿದ್ರೆ ನೀವು ಹೋರಾಟ ಕಲ್ತ ಎಲೆಕ್ಷನ್ ಮಾಡ್ತಾರೆ, ಈಗ ಟಿಪಿ ಕಾರ್ಯಕರ್ತರು ಮೌನ ಮಾಡೋ ಕಡೆಯಿಂದ ಇವ್ರು ನಾಟಕ ಮಾಡತ್ತಾರೆ ಇವರೆಲ್ಲ. ಮುಂದೆ ಬರೋ ದಿನಗಳ ಟಿಪಿ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇದೆ. ಇವರೆಲ್ಲ ಮಾಡಿ ಹೋಗ್ತಾರೆ, ನಮ್ಮ ಕಾರ್ಯಕರ್ತರ ಗೊಂದಲ ಬರ್ತದ. ಯಾವ ಟಿಕೆಟ್ ತಗೋಬೇಕು, ಯಾವ ನಿಂದಿರ್ಬೇಕಂತ ನಮ್ಮ ಕಾರ್ಯಕರ್ತರ ಗೊಂದಲ ಅದ. ಇವ್ರೇನಂದ್ರೆ ರಾಜಕೀಯದ ನೋಡ್ರಿ, ಬೀದರ್ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಹಳರ, ಲೀಡರ್ಶಿಪ್ ಬಹಳರ. ಇವ್ರು 4 ಮಂದಿಯಲ್ಲಿ ಬಿಜೆಪಿ ಏನಾಗಲ್ಲ, ಹೋಗಲ್ಲ ಇದು. ಸೊ ಇದು ಏನು ಆರಂಭದಲ್ಲೇ ಈಗಾಗಲೇ ಯತ್ನಾಳ್ ಅವರ ಒಂದು ಹೋರಾಟದ ಆರಂಭ ದಿನ, ಮೊದಲನೇ ದಿನವೇ ಎಲ್ಲೋ ಒಂದ್ ಕಡೆ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಯತ್ನಾಳ್ ಅವರ ಹೋರಾಟಕ್ಕೆ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಕ್ಷೇತ್ರ ಶಾಸಕರಿಗೆ ಮಾಹಿತಿ ಇಲ್ಲ, ಜಿಲ್ಲಾ ಅಧ್ಯಕ್ಷರು ಕೂಡ ಮಾಹಿತಿ ಇಲ್ಲ. ಜಿಲ್ಲೆಯಲ್ಲಿ 4 ಜನ ಶಾಸಕರಿದ್ದಾರೆ, ಯಾರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ಲಕ್ಕ ಟೋಟಲಿ ಸೂಚನೆ ಕೊಟ್ಟಿಲ್ಲ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತೇಳಿ ಕಾರ್ಯಕರ್ತರು ಆಕ್ರೋಶ ಪಡಿಸ್ತಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ವಕ್ಫ್ ವಿರುದ್ಧ ಬಿಜೆಪಿ ನಾಯಕರು ಅಂದ್ರೆ ರೆಬಲ್ ನಾಯಕರು ಈಗ ಸಮರವನ್ನ ಸಾರ್ತಾ ಇದ್ದಾರೆ. ಬೀದರ್ನಿಂದ ಬೆಳಗಾವಿಯ ತನಕ ಪಾದಯಾತ್ರೆ ಈಗ ಆರಂಭಗೊಂಡಿದೆ. ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಈಗ ಯತ್ನಾಳ್ ಹಾಗೆ ಉಳಿದ ಒಂದಿಷ್ಟು ರೆಬಲ್ ನಾಯಕರು ಕೂಡ ಯತ್ನಾಳ್ಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಪಾದಯಾತ್ರೆ ಆರಂಭಕ್ಕೂ ಮುನ್ನ ಟೆಂಪಲ್ ರನ್ ಕೂಡ ನಡೆಸಲಾಗಿದೆ. ಬಿಜೆಪಿ ವರ್ಸಸ್ ಬಿಜೆಪಿ ಆದ ವಕ್ಫ್ ವಿರೋಧಿ ಹೋರಾಟ ಇದು. ಬ್ಯಾನರ್ನಲ್ಲಿ ಬಿಜೆಪಿ ನಾಯಕರ ಫೋಟೋಗೆ ಈಗ ಕಿಡಿಕಾರಲಾಗ್ತಾ ಇದೆ. ಕೇಂದ್ರ ನಾಯಕರ ಫೋಟೋ ಬಳಸಿದ್ದಕ್ಕೆ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಕೇಂದ್ರದ ನಾಯಕರು JP ನಡ್ಡಾ, ಅಮಿತ್ ಶಾ, ನರೇಂದ್ರ ಮೋದಿ ಇವರ ಫೋಟೋ ಇದೆ. ಆದ್ರೆ ರಾಜ್ಯ ನಾಯಕರು ಇಲ್ಲ. ರಾಜ್ಯದ ನಾಯಕರು ಒಗ್ಗೂಡ್ಕೊಂಡು ಈ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿಯಾಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ವಿರೋಧ ಪಕ್ಷದವರು. ಆದ್ರೆ BY ವಿಜೇಂದ್ರ ಅವರು ಹೇಳ್ತಾ ಇರುವಂತದ್ದು ನಾವೆಲ್ಲ ಒಗ್ಗೂಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ರು. ಆದ್ರೆ ರೆಬಲ್ ನಾಯಕರು ಈಗ ಅವರೇ ಒಂದು ಜನಜಾಗೃತಿಯಾಗಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತೀವಿ, ನಾವು ಸಪರೇಟ್ ಆಗಿ ಹೋಗ್ತೀವಿ ಅಂತ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಮುಂದಾಳತ್ವದಲ್ಲಿ ಸಚಿವ ಜಾರಕಿಹೊಳಿ ಇರ್ಬೋದು, ಮಾಜಿ ಸಚಿವ ಜಾರಕಿಹೊಳಿ ಜೊತೆಗೆ ಅರವಿಂದ್ ಲಿಂಬಾವಳಿ, JM ಸಿದ್ದೇಶ್ವರ್ ಅವರು ಹಾಗೆ ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ತಂಡ ಏನು ಧರ್ಮಾಪುರ ಗ್ರಾಮಕ್ಕೆ ಬಂದಿತ್ತು. ಇಲ್ಲಿನ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಪಡಿಸ್ತಾ ಇದ್ದಾರೆ. ಏನು ಯತ್ನಾಳ್ ಬಂದಿದ್ದಾರೆ, ಒಳ್ಳೇದಿದೆ, ಸ್ವಾಗತ ಇದೆ, ಅದರ ಕ್ಷೇತ್ರ ಶಾಸಕರಿಗೆ ಗಮನಕ್ಕೆ ತರಬೇಕಾಗಿತ್ತು ಅಂತೇಳಿ ಸಾಕಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಟೋಟಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಿಂದ ಬಿಜೆಪಿ ಯಾರಿಗೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಏನ್ರಿ ಏನಾಗಿದೆ ಸರ್? ಇಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರ ನಮ್ಮ ಶಾಸಕರಿಗೆ ಆಹ್ವಾನ ಮಾಡಬೇಕಾಗಿತ್ತು. ಆಹ್ವಾನ ಮಾಡಿದ್ರೆ ಇವ್ರದ್ದು ಪ್ರತಿಭಟನೆ ಏನಂದ್ರೆ ಅದು ಸಕ್ಸಸ್ ಆಗುತ್ತಿತ್ತು. ಈ ಶಾಸಕರಿಗೆ ಹೇಳಿಲ್ಲ ಅಂದ್ರೆ ನಮ್ಮ ಕಾರ್ಯಕರ್ತರು ಯಾರು ಬಂದಿಲ್ಲ. ಇಲ್ಲಿ ಸಮಸ್ಯೆ ಕೇಳಕ್ ಅವ್ರು ಬಂದಾರ, ಶಾಸಕರು ಗೊತ್ತಾಗ ಬರ್ಬೇಕಲ್ಲ. ಇಲ್ಲ, ಶಾಸಕರಿಗೆ ಗೊತ್ತಿಲ್ಲ. ಅವರು ಶಾಸಕರಿಗೆ ಹೇಳ್ಬೇಕಲ್ಲ. ಅವ್ರು ಹೇಳಿದ್ರೆ ನಾವೆಲ್ಲ ಇಲ್ಲಿ ಎಲ್ಲ ಪಬ್ಲಿಕ್ಕಿಗೆ 10-12 ಊರುಗಳು ಹೇಳ್ತೇವೆ. ಬಿಜಾಪುರದ ಪ್ರತಿಭಟನೆ ಇದ್ದಾಗ ನಮ್ಗೆ ಹೇಳ್ತಾರೆ ಅವರು. ನಮ್ಮ ಬೀದರ್ದಾಗ ಬಂದ ನಮ್ಗೆ ಹೇಳ್ಬೇಕಲ್ಲ ಅವ್ರು. ಇವ್ರ ಶುಗರ್ ಫ್ಯಾಕ್ಟ್ರಿಯನ್ನು ಬಂದಿದೆಯಲ್ಲ, ಇವ್ರದ್ದು ಯಾಕೆ ಬಂದಾಗ ಅದು ಶುಗರ್ ಫ್ಯಾಕ್ಟ್ರಿ ಅದಕ್ಕೆ ಕೇಳ್ರಿ ನೀವು. ಶುಗರ್ ಫ್ಯಾಕ್ಟ್ರಿದು ಏನದ ಅಂದ್ರೆ, ಶುಗರ್ ಫ್ಯಾಕ್ಟ್ರಿ ಕಡೆಯಿಂದ ಇವತ್ತು ನಾವು ರೈತರ ಕಡೆಯಿಂದ ದಿನನಿತ್ಯ ಏನದಂದ್ರೆ ಹೋರಾಟ ಮಾಡ್ತಾ ಇದ್ದೇವೆ ನಾವು. ಇವ್ರು ಶುಗರ್ ಫ್ಯಾಕ್ಟ್ರಿ ಕಡೆ ಬಾ ಅಂತೇಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನದ ಅಂತಂದ್ರೆ ಮನೆ ಅಂದ್ರೆ ಧರಣಿ